ಹೌದು, ನಾಳೆ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರ ಜನ್ಮದಿನ. ಅದೇ ಕಾರಣ ಅವರ ಅಭಿಮಾನಿಗಳು ಕಳೆದ ಒಂದು ವಾರದಿಂದ ಸಾಮಾಜಿಕ ಸೇವೆಗಳ ಸಪ್ತಾಹ ಹಮ್ಮಿಕೊಂಡಿದ್ದರು. ಮೊದಲ ದಿನ ಗುಡಿಬಂಡೆಯ ಗ್ರಂಥಾಲಯಕ್ಕೆ ಪುಸ್ತಕ ನೀಡುವ ಮೂಲಕ ಆರಂಭವಾದ ಸಪ್ತಾಹ 7ನೇ ದಿನವಾದ ಇಂದು ರಂಗೋಲಿ ಸ್ಪರ್ಧೆಯ ಮೂಲಕ ತೆರೆಬಿದ್ದಿದೆ. ಅಲ್ಲದೆ ನವೀನ್ ಕಿರಣ್ ಅವರ ಆರೋಗ್ಯ ಕೋರಿ ವಿನಾಯಕನಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗಿದೆ. ನಾಳೆ ಚಿಕ್ಕಬಳ್ಳಾಪುರ ಹೊರವಲಯದ ಕೆವಿ ಕ್ಯಾಂಪಸ್ನಲ್ಲಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬ ಅದ್ದೂರಿಯಾಗಿ ನಡೆಯಲಿದೆ. ನವೀನ್ ಕಿರಣ್ ಅವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ಗುಡಿಬಂಡೆಯ ಶ್ರೀ ಪ್ರಸನ್ನ ಗಣಪತಿ ಯುವಕರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಪರಿಸರ ವೇದಿಕೆಯಿಂದ ಬೃಹತ್ ರಂಗೋಲಿ ಸ್ಪರ್ಧೆಯನ್ನು ಗುಡಿಬಂಡೆಯಲ್ಲಿ ಆಯೋಜಿಸಲಾಗಿತ್ತು. ಇಂದು ಗುಡಿಬಂಡೆ ವಿನಾಯಕ ನಗರದಲ್ಲಿ ನಮ್ಮ ನವೀನ್ ಕಿರಣ್ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಸನ್ನ ಗಣಪತಿ ಯುವಕ ಸಂಘದ ವತಿಯಿಂದ ಹಾಗೂ ಪರಿಸರ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅದ್ದೂರಿ ಅಂತ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ಮಾತೆಯರೆಲ್ಲ ಕೂಡ ತುಂಬ ಚೆನ್ನಾಗಿ ಒಂದು ರಂಗೋಲಿಯನ್ನು ರಂಗೋಲಿಯನ್ನು ಬಿಡಿಸಿದ್ದಾರೆ. ಅವರು ಒಂದು ರಂಗೋಲಿ ಬಿಡಿಸಿದ್ದಕ್ಕೆ ನಮ್ಮ ಒಡೆರಾಯನೇ ಬಂತು ಮತ್ತು ಇದಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಗೋವಿಂದಪ್ಪ ಆಗ್ಬೋದು, ನಮ್ಮ ಇವರು ರಾಮಾಂಜಪ್ಪ ಆಗ್ಬೋದು, ಬಾಲಾಜಿ ಆಗ್ಬೋದು ಮತ್ತು ಪ್ರಶಾಂತ್ ಅವರು ಸಹಕಾರ ಕೊಟ್ಟಿದ್ದಾರೆ. ಇವರಿಗೆಲ್ಲ ಕೂಡ ಅನಂತ ಧನ್ಯವಾದಗಳು. ಯಾಕೆಂದರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋದು ಒಂದು ಹವ್ಯಾಸ ಕೊಡಬೇಕು. ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಹೆಚ್ಚಿರುವಂಥ ಏಕೈಕ ಕಾರ್ಯಕ್ರಮ ಅಂದರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಆಗ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲ ಮಹಿಳೆಯರಿಗೂ ಮತ್ತು ಎಲ್ಲ ಮಕ್ಕಳಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಪ್ರಸನ್ನ ಗಣಪತಿ ಯುವಕ ಸಂಘದ ಸದಸ್ಯರಲ್ಲೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಕೆವಿ ನವೀನ್ ಕಿರಣ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಗುಂಪುಮರದ ಆನಂದ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್, ರಾಮಾಂಜಿನಪ್ಪ, ಪ್ರಶಾಂತ್, ಗೋವಿಂದಪ್ಪ, ಕಿರಣ್, ಮುನಿ, ಬಾಲಾಜಿ, ಮಂಜು ಸೇರಿದಂತೆ ಪ್ರಸನ್ನ ಗಣಪತಿ ಯುವಕರ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ಇನ್ನು ನವೀನ್ ಕಿರಣ್ ಅವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಿಂದ 1500 ನೋಟ್ ಪುಸ್ತಕ, ಕಲಿಕಾ ಸಾಮಗ್ರಿಗಳು ಮತ್ತು ಪರೀಕ್ಷೆ ಬರೆಯಲು ಪ್ಯಾಡ್ಗಳನ್ನು ಕಳೆದ 3 ದಿನಗಳಿಂದ ವಿವಿಧ ಶಾಲೆಗಳ ಮಕ್ಕಳಿಗೆ ವಿತರಿಸಲಾಯಿತು. ಕಲಿಕಾ ಸಾಮಗ್ರಿ ವಿತರಣೆ ಶಿಕ್ಷಕ ಮಹಾಂತೇಶ್ ಚಂದ್ರಕಾಂತ್ ನೇತೃತ್ವದಲ್ಲಿ ವಿವಿಧ ಸರ್ಕಾರಿ ಶಾಲೆಗಳಿಗೆ ವಿತರಿಸಲಾಯಿತು. ಸೂಲಕುಂಟೆ, ಗೊಲ್ಲಹಳ್ಳಿ, ಆನೆಮಡಗು, ಕೊತ್ತೂರು, ನಾಸ್ತಿಮನಹಳ್ಳಿ, ಗಂಗರೆ ಕಾಲುವೆ, ದೊಡ್ಡ ತಮ್ಮನಹಳ್ಳಿ, ಗೊಲ್ಲು ಸೇರಿದಂತೆ ಹಲವಾರು ಗ್ರಾಮೀಣ ಶಾಲೆಗಳ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ವೇಳೆ ಬಿ ಮಹೇಶ್, ನರಸಿಂಹಯ್ಯ, ಮಂಜುನಾಥ್, ನಾರಾಯಣಸ್ವಾಮಿ, ಪುನೀತ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.